ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನ ಮೂಲದ ಯುವತಿ ಬೆಂಗಳೂರಿನಲ್ಲಿ ನೇಣಿಗೆ ಶರಣು. ವಾರ ಕಳೆದರೂ ಆರೋಪಿ ಬಂಧನ ಆಗಿಲ್ಲ ಎಂದು ಎತ್ತವರ ಕಣ್ಣೀರು. ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಪೋಷಕರ ಒತ್ತಾಯ. ನವೆಂಬರ್ 9ರಂದು ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆ. ಕಟ್ಟೆಚ್ಚರದ ವ್ಯವಸ್ಥೆಯಲ್ಲಿ ಮತದಾನ, ಸಿಸಿಟಿವಿ ನಿಗಾ ಭದ್ರತೆ. ಯಾವುದೇ ಅಕ್ರಮ ಮತದಾನ ನಡೆಯದಂತೆ ಕಟ್ಟೆಚ್ಚರದ ಕ್ರಮ. ಚುನಾವಣೆ ಅಧಿಕಾರಿ ರಾಜೇಶ್ ಮಾಹಿತಿ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಲಾಗದ ಮುಖ್ಯಮಂತ್ರಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ಸಕ್ಕರೆ ಲಾಬಿಯ ಒತ್ತಡಕ್ಕೆ ಸಿಎಂ ಮಣಿದಿರುವ ಸಾಧ್ಯತೆ ಇದೆ ಎಂದ ಎಚ್ಡಿಕೆ. ಹಾಸನ ಮೂಲದ ಯುವತಿ ಪ್ರೀತಿಸಿದವನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಬೆಂಗಳೂರಿನ ನೆಲಗದ್ದರವಳ್ಳಿಯಲ್ಲಿ ನಡೆದಿದೆ. ಹಾಸನ ಮೂಲದ ಯುವತಿ ಪ್ರೀತಿಸಿದವನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಬೆಂಗಳೂರಿನ ನೆಲಗದ್ದರಹಳ್ಳಿಯಲ್ಲಿ ನಡೆದಿದೆ. 21 ವರ್ಷದ ಪ್ರಿಯಾಂಕಾ ಮೃತ ಯುವತಿಯಾಗಿದ್ದು, ಹಾಸನ ತಾಲೂಕಿನ ಜಾಗರಹಳ್ಳಿ ಗ್ರಾಮದ ಜೈರಾಮ್ ನಾಯ್ಕ್ ಹಾಗೂ ಶೋಭಾ ದಂಪತಿಯ ಪುತ್ರಿಯಾಗಿದ್ದಾಳೆ. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಳು. ಮೃತಳಿಗೆ ಆಲೂರು ತಾಲೂಕಿನ 19 ವರ್ಷದ ಸುಮಂತ್ ಎಂಬ ಯುವಕನೊಂದಿಗೆ ಪ್ರೇಮ ಸಂಬಂಧ ಇತ್ತು ಎನ್ನಲಾಗುತ್ತಿದೆ. ಸುಮಾರು 3 ತಿಂಗಳಿಂದ ಪ್ರೇಮ ಸಂಬಂಧ ಮುಂದುವರೆದಿದ್ದರು. ಸುಮಂತ್ ಪ್ರಿಯಾಂಕನ ಮೇಲೆ ನಿರಂತರ ಅನುಮಾನ ವ್ಯಕ್ತಪಡಿಸುತ್ತಿದ್ದು, ಪದೇ ಪದೇ ಕಿರುಕುಳ ನೀಡುತ್ತಿದ್ದಾನೆಂಬ ಮಾಹಿತಿ ಲಭ್ಯವಾಗಿದೆ. ಕಿರುಕುಳದಿಂದ ಬೇಸತ್ತ ಪ್ರಿಯಾಂಕಾ ಶರಣಾಗಿದ್ದು, ಮುನ್ನ ಆಡಿಯೋ ರೆಕಾರ್ಡ್ ಮಾಡುವ ಮೂಲಕ ತನ್ನ ನೋವು, ಒತ್ತಡ ಮತ್ತು ಪ್ರಚೋದನೆಗೆ ಸಂಬಂಧಿಸಿದ ವಿವರ ಹಂಚಿಕೊಂಡಿದ್ದಾಳೆ ಎನ್ನಲಾಗಿದೆ. ಆರೋಪಿ ವಿರುದ್ಧ ಪ್ರಚೋದನೆ ಆರೋಪ ಕೇಳಿ ಬಂದಿದ್ದು, ಘಟನೆ ನಡೆದಿದ್ದು ಈಗಾಗಲೇ ವಾರ ಕಳೆದರೂ ಆರೋಪಿಯನ್ನ ಪೊಲೀಸರು ಇನ್ನೂ ಬಂಧಿಸದಿರುವುದರಿಂದ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳ ಜೀವ ಕಳೆದುಕೊಂಡು ವಾರವಾದರೂ ನ್ಯಾಯ ಸಿಕ್ಕಿಲ್ಲ. ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಎಂದು ಪೋಷಕರು ಕಣ್ಣೀರು ಹಾಕಿ ಮನವಿ ಮಾಡಿದ್ದಾರೆ. ನನ್ನ ಮಗನ ನ್ಯಾಯ ಕೊಡ್ಸಿ. ನನ್ನ ಹೆಸರು ಶೋಭಾ ಅಂತ, ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ದಂಡಿಮೇಲೆ ಪೋಸ್ಟ್ ಜಾಗರಹಳ್ಳಿ. ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕಂತ ಹೋದ್ದು. ನೆಲಗದ್ದರಹಳ್ಳಿಲಿದ್ದು ಚೆನ್ನಾಗಿ ಕೆಲಸಕ್ಕೆ ಹೋಗಿ ನನ್ನ ಮಗಳು ಓದಿಸ್ಕೊಂಡು ಎಲ್ಲೆಲ್ಲ ಕೂಲಿ ಮಾಡಿ ನನ್ನ ಮಗಳನ್ನ ಜೀತ ಮಾಡಿ ಎಲ್ಲ ಓದಿಸ್ದೆ. ಅದು ಓದಿ ಮುಗೀತು. ಎಲ್ಲರೂ ಹಿಂಗೆ ಕೆಲಸ ಸಿಗುತ್ತೆ ಅನ್ನೋ ಹೊತ್ತಿಗೆ ಸಿಗತ್ತಕ್ಕ ಕೆಲ್ಸಕ್ಕೆ ಹೋಗೋಣ ಅಂತ ಕರ್ಕೊಂಡೇ ಇದ್ದೆ. ಅಲ್ಲಿ ಕೆಲ್ಸಕ್ಕೆ ಹೋಗುವಾಗ ಹಿಂಗೆ ಊರಿನ ರಿಲೇಷನ್ ಪರಿಚಯ ಆಗಿ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ಮದುವೆ ಮದುವೆ ಅಂತ ಟಾರ್ಚರ್ ಕೊಟ್ಟು ಅವ್ಳು ಬೇಡ ಅಂದ್ರು ಹಿಂಸೆ ಕೊಟ್ಟು ಮಾಡೇನಿ. ಅವ್ಳು ನ್ಯಾಯ ದೊರಸ್ಕೊಳ್ಳಿ. ಸುಮಂತ್ ಅಂತ ಹೆಸರು, ಆಲೂರು ತಾಲೂಕು. ಯಾರೇ ಕೆಲಸ ಮಾಡ್ತಾನೆ ಸರ್. ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಆದರೂ ನಾನು ಕೂಲಿ ಮಾಡಿ ನನ್ನ ಮಕ್ಕಳು ಸಾಕ್ತಾ ಇದ್ದೆ. ನಾನು ಇರೋವರೆಗೂ ನನ್ನ ಮಕ್ಕಳು ಸಾಕಂತೂ ಎಲ್ಲ ತಲುಪ್ ಭಿಕ್ಷೆ ಬೇಡಿ ನನ್ನ ಮಕ್ಕಳನ್ನ ಸಾಕ್ತೆ. ಇವತ್ತು ನನ್ನ ಮಗಳನ್ನ ಹಿಂಗೆ ಆಯ್ತು ಕಂಪ್ಲೇಂಟ್ ಕೊಟ್ಟಿನಿ. ಇಲ್ಲಿವರೆಗೂ ಏನು ಅವರಿಂದ ಬಂದಿಲ್ಲ. ಅವನಿಂದ ಮನೆಯಲ್ಲೇ ಇದ್ದಾನೆ. ಅವನೇನು ನಂಗೆ ನ್ಯಾಯ ಸಿಕ್ಕಿಲ್ಲ. ಅವರಿಂದ ಪೀಣ್ಯ ಸ್ಟೇಷನ್ನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನೂ ಆಗಿಲ್ಲ. ಎಲ್ಲ ರೆಕಾರ್ಡ್ ಮಾಡ್ಯಾರೆ. ಅವ್ಳು ಮಾತಾಡಿ ಎಲ್ಲ ರೆಕಾರ್ಡ್ ಮಾಡ್ಯಾರೆ. ಅವನಿಂದಲೇ ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿ ಅವನು ಹಿಂಗೆ ಮಾಡ್ಕೆ, ಹಿಂಗೆ ಗಂಟಕ್ಕೆ, ಹಿಂಗೆ ಬೀಳು, ಹಿಂಗೆ ನಿಂತ್ಕಂತ ಎಲ್ಲರ ಹೇಳ್ಕೊಡ್ತಾನೆ ಅವಳಿಗೆ. ಅವಳು ನನಗೆ ಬೇಡ, ನಮ್ಮ ಅಪ್ಪ ಅಮ್ಮ ನಮಗೆ ಮುಖ್ಯ, ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀನಿ ಅನ್ನೋ ಹೊತ್ತಿಗೆ ನಾನೇ ಬೇಡ ಅಂದಮೇಲೆ ನೀನು ಇರಬಾರ್ದು ಅಂತ ಹೇಳಿ ಮಾಡ್ಸೇನೆ. ಏನಾರು ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಅವನು ಅಣ್ಣ ತಮ್ಮ ಅನ್ನಂಗಿಲ್ಲ. ಎಲ್ಲರ ಮೇಲೆ ಸಂಶಯ ಪಡೋನು, ಅಕ್ಕ ತಂಗಿಯರ ಮೇಲೆಲ್ಲ ಸಂಶಯ ಪಡೋನು. ಯಾರೇ ಫೋನ್ ಮಾಡಿರೋ ಅವನಿಗೆ ಫೋನ್ ಹೋಗಿ ಆಮೇಲೆ ಅವಳಿಗೆ ಫೋನ್ ಬರಬೇಕು. ನಾವು ಮಾತಾಡೋದಾರು ಅವನಿಗೆ ಹೋಗಿ ಅವ್ನು ಕನೆಕ್ಟ್ ಮಾಡಿದ್ರೆ ಇವಳಿಗೆ ಫೋನ್ ಬರಬೇಕು. ಆ ಥರ ಎದ್ರಿಸಿ ಇಟ್ಕೊಂಡಿದ್ದ. ಹಂಗಾಗಿ ಅವಳು ಯಾರು ಫೋನು ರಿಸೀವ್ ಮಾಡ್ತಿರ್ಲಿಲ್ಲ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ಎಲ್ಲರೂ ಎಲ್ಲ ಚಾನಲ್ನವ್ರಿಗೆ, ಮಹಿಳೆ ಇಲಾಖೆಯವರಿಗೆ ಎಲ್ಲರಿಗೂ ಕೇಳ್ಕೊತೀನಿ. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ. ನನ್ನ ಮಗಳಿಗೆ ಬಂದು ಕಷ್ಟ ಯಾವ ಹೆಣ್ಮಕ್ಳಿಗೂ ಬರ್ಬೋದು. ಎಲ್ಲರೂ ನಮ್ಮ ಮಕ್ಕಳೇ ಹೆಣ್ಮಕ್ಳು ಅಂದರೆ ಅವ್ರ ಮಕ್ಳು ಇವ್ರ ಮಕ್ಳು ಅನ್ನಲ್ಲ. ನನಗೆಲ್ಲ ಮಕ್ಕಳು ನಮ್ಮ ಮಕ್ಳಿದ್ದಂಗೆ ಅವ್ರಿಗೆ ನ್ಯಾಯ ಕೊಟ್ಟು ಸಿಕ್ಕಂಗೆ ಮಾಡಿ ನನ್ನ ಮಗಳಿಗೆ ಬಂದು ಕಷ್ಟ ಯಾವ ಹೆಣ್ಮಕ್ಳಿಗೂ ಬರ್ಬೋದು. ಇದೆಲ್ಲ
ಸುಮಾರು ಹೆಣ್ಮಕ್ಳನ್ನ ಈ ಥರ ಮಾಡಿದ್ದಾನೆ ಅಂತ ಅವ್ರಿಲ್ಲ ರಿಲೇಷನ್ನಲ್ಲೇ ಹೇಳ್ಯಾರ, ನಾನು ಈ ಥರ ಮಾಡ್ತಾ ಇದ್ದಾನೆ, ಫೋನ್ ಮಾಡ್ತಾನೆ, ಅವ್ನಿಗೆ ಫೋನ್ ಮಾಡಬೇಡಿ ಅಂತ ಹೇಳೋ ಹೊತ್ತಿಗೆ ಅವ್ರ ಮನೆಯವ್ರಿಗೆ ಹೇಳಿದ್ದಾರೆ ಅವನಿಗೆ ಹುಡುಗಿಯರ್ ಚಟ ಜಾಸ್ತಿ, ಅವನಿಗೆ ಹುಡುಗಿಯರ್ ಬೇಕು, ನಾವೆಲ್ಲಿ ತಂದು ಕೊಡೋಣ ಅಂತ ಹೇಳಿದ್ದಾರೆ. ನನಗೆ ಇನ್ನೊಂದು ಹೆಣ್ಮಕ್ಳು ತಾಯಿ ಕಣ್ಣೀರು ಹಾಕ್ಬಾರ್ದು, ಅದೊಂದು ನಾವು ನ್ಯಾಯ ಚಿಕ್ಕಂಗೆ ಮಾಡಿಕೊಡಿ ಪ್ಲೀಸ್. ನಿಮ್ದು ಅಮ್ಮ ಅಂತೀನಿ, ನಿಮ್ಮ ಕಾಲು ಹಿಡ್ಕೊತೀನಿ, ನನ್ನ ಮಗ್ಳಿಗೆ ನ್ಯಾಯ ಕೊಡ್ತೀವಿ. ನನ್ನ ಮಗಳಿಗೆ ಬಂದು ಕಷ್ಟ ಯಾರಿಗೂ ಬರಬಾರ್ದು. 21 ವರ್ಷದ ಮಗಳು ಕಟ್ಕೊಂಡಿದ್ದೀನಿ, ಕೂಲಿ ಮಾಡಿ ಜೀತ ಮಾಡಿ ಎಲ್ಲರ ಮನೆಗೆ ಬಾತ್ರೂಮ್ ತೊಳೆದು ಸಾಕಿದ್ವಿ. ನನ್ನ ಮಗಳನ್ನ ಜೊತೆ ಎಲ್ಲ ಪೀಣ್ಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಸ್ಟೇಷನ್ನಲ್ಲಿ ಮೊನ್ನೆ ಕರ್ಸಿದ್ರು ನಮ್ಮನ್ನು, ಇದಂಗೆ ಮೊಬೈಲಲ್ಲಿ ಏನೋ ರಿಕಾರ್ಡ್ ಆಗಿದೆ, ಬನ್ನಿ ಒಂದು 5 ಜನ ಫ್ರೆಂಡ್ ಕರ್ಕೊಂಡು ಬನ್ನಿ, ನನ್ನ ಎಲ್ಲ ರಿಕಾರ್ಡೆಲ್ಲ ತೋರಿಸ್ತೀನಿ ಅಂತ ಕರ್ಸಿದ್ರು. ರಿಕಾರ್ಡೆಲ್ಲ ತೋರಿಸ್ಬಿಟ್ಟು ಏನು ಮಾಡಿದ್ರು, ಎಲ್ಲ ಟೈಪಿಂಗ್ ಮಾಡಿದ್ರು. ಮೊಬೈಲಲ್ಲಿ ಏನೇನು ಮಾತಾಡೋದು ಹುಡುಗಿ ಎಲ್ಲ ತೋರಿಸ್ಬಿಟ್ಟು ಟೈಪಿಂಗ್ ಮಾಡಿ ಮತ್ತೆ ಅದನ್ನು ಫೋನ್ ಸೀಸ್ ಮಾಡಿ ಮತ್ತೆ ನಮಗೆ ಕೊಡಲಿಲ್ಲ, ಅದನ್ನು ಮುಚ್ಚಿಟ್ಟಾರೆ. ಮತ್ತು ನಾವು ಕೇಳಿದಕ್ಕೆ ಸರ್ ಏನು ಸರ್ ಇನ್ನೊಂದು ಮತ್ತು ನಮಗೆ ಹುಡುಗಿ ಅಂತ ಒಂದು ಯಾರಲ್ಲಿ ಇನ್ನೂ ಆದರೆ ನಮಗೇನು ಅಲ್ಲಿ ಕಂಡು ಹೋಗಿಲ್ಲ, ನೀವು ಅಲ್ಲಿ ಆಲೂರ ಹತ್ರ ನೀವೇನು ಮಾತಾಡಲ್ಲ, ಇಲ್ಲ ನಮಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೂ ಏನು ಹೇಳಲ್ಲ ಸರ್ ಅಂದರೆ ಅವರು ನಮ್ಮ ಮೇಲೆ ನೆಗ್ಲೆಕ್ಟ್ ತಗೋತಾರೆ, ಏನು ಚೂರು ನಮಗೆ ಏನು ಹೇಳ್ತಾ ಇಲ್ಲ. ಇನ್ನು ಹುಡುಗಿ ಹುಡುಗಿ ತಗೊಂಡಿಂದ ಏನು ತಪ್ಪು ಮಾತಾಡಿಲ್ಲ. ಮೊಬೈಲಲ್ಲಿ ಮಾತಾಡೋದ್ರಲ್ಲಿ ಇವನೇ ಹಂಗೆ ಹಿಂಗೆ ಅಂತ ಸುಮಾರು 12 ನಿಮಿಷ ಮಾತಾಡಿದ್ದೆ ಸರ್. ಆ ವಾಯ್ಸ್ ಪೊಲೀಸ್ ಮುಖಾಂತರ ನಮಗೆ ಫಸ್ಟ್ ತಿಳಿಸಿದ್ದಾರೆ. ಆದರೆ ಪೊಲೀಸ್ನವರಿಗೆಲ್ಲ ನಾನು ಅಷ್ಟು ಕೇಳೋಕ್ಕಾಗದಲ್ಲ, ನಾನು ತಂದಾಗಿರೋ ಕೇಳೋಕ್ಕಾಗದಲ್ಲ, ನಾನು ಈಚೆಗೆ ಬಂದುಬಿಟ್ಟೆ. ಬಾಯಿಗೆ ಬಂದಾಗ 12 ನಿಮಿಷ ಬಾಯಿಗೆ ಬಂದಾಗ ಮಾತಾಡಿ ಅವಳನ್ನು ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಇನ್ನು 2 ನಿಮಿಷ ತಡಿ ಅಂತ ನಮ್ಮ ಮಗಳು ಹೇಳಿದ್ದಾಳೆ. 2 ನಿಮಿಷ ತಡಿ ಅಂತ ಅಲ್ಲಿ ಮೆಸೇಜಲ್ಲಿ ಕಾಲಿಂಗಲ್ಲಿ ತಡಿ 2 ನಿಮಿಷ ತಡಿ ಅಂತ ಹೇಳಿದ್ದಾಳೆ. ಅದು ವಾಯ್ಸು ನಾವು ನನ್ನ ಕರ್ಸಿದ್ರೆ ವಾಯ್ಸೆಲ್ಲ ಪೂರ್ತಿ ನಾನು ಕೇಳ್ಕೆ ಬಂದೀನಿ. 12 ನಿಮಿಷ ಮಾತಾಡೇನೆ. 12 ನಿಮಿಷ ಮಾತಾಡಿ ಟಾರ್ಚರ್ ಕೊಟ್ಟು 12 ನಿಮಿಷ ಅವಳ ಚಿತ್ರಹಿಂಸೆ ಮಾತು ಕೇಳನಾದ್ಮೇಲೆ 12 ನಿಮಿಷ ಮಾತಾಡಿ ನಾನು ವಾಯ್ಸ್ ಕೇಳ್ಕೆ ಬಂದೆ. ಅದು ನಾನು ಕೇಳೋಕ್ಕಾಗ್ದೇ ನಾನು ಈಚೆಗೆ ಬಂದುಬಿಟ್ಟೆ. ಪೊಲೀಸ್ನವರು ಪೀಣ್ಯ ಸ್ಟೇಷನ್ನಲ್ಲಿ ನಮ್ಮ ಮೇಲೆ ನೆಗ್ಲೆಕ್ಟ್ ತಗೋತಾರೆ ಸರ್. ಇವತ್ತೆಲ್ಲ 8 ದಿವಸ ಆಯಿತು. ನಾವು ಎಷ್ಟು ಹೇಳಿದ್ರು ಅವರು ಚೆನ್ನಾಗ್ಬಿಟ್ಟು ಇಲ್ಲಿ ಆಲೂರು ಹತ್ರನೇ ಕೊಟ್ಟೈತಿ, ಆಲೂರು ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಕೇಳ್ತಾ ಇಲ್ಲ. ನಾಳೆ ಹೋಗ್ತೀವಿ ನಾಡ್ದೈತಿ ಇದೇ ಹೇಳ್ತಾವ್ರೆ. ನಮ್ಗೆ ಒಟ್ಟು ಏನೋ ಅನ್ನೋದು ನ್ಯಾಯ ಸಿಗ್ಬೇಕು ಅಂತ ಬಂದು ಕೇಳ್ಕೊತಾ ಇದ್ವಿ. ನಮ್ಗೆ ಹೊಟ್ಟೆವರು 8 ದಿವಸ ಆದರೂ ಅವನ ಬಗ್ಗೆ ಕೇರ್ ತಗೊಂಡಿಲ್ಲ. ಅವನು ಆರಾಮಾಗಿ ಊರಲ್ಲಿ ಒಡ್ಡಾಡ್ಕೊಂಡು ಅಚ್ಚುಕಟ್ಟಾಗಿ ಊರಲ್ಲೇ ಇದ್ದಾನೆ. ಕಷ್ಟಪಟ್ಟು 21 ವರ್ಷ ಸಾಕಿದ್ದಕ್ಕೆ ನಮಗೆ ಈ ಮರ್ಯಾದೆ ಕೊಟ್ಟಲ್ಲ ಸರ್. ನಮ್ಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ದಿಕ್ಕದೇ ಇರ್ತಲ್ಲ. ಸ್ಟೇಷನ್ನಲ್ಲಿ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಅಂತ ಒಂದು ನ್ಯಾಯ ದೊರಕಿಸ್ಕೊಡಿ. ನವೆಂಬರ್ 9ರ ಭಾನುವಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಡೆಯಲಿದ್ದು, ಈ ಬಾರಿ ಯಾವುದೇ ಅಕ್ರಮ ಮತದಾನ ನಡೆಯದಂತೆ ಕಟ್ಟೆಚ್ಚರ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಮತ್ತು ಸಹಾಯಕ ಚುನಾವಣಾಧಿಕಾರಿ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ನವೆಂಬರ್ 9ರ ಭಾನುವಾರದಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಡೆಯಲಿದ್ದು, ಈ ಬಾರಿ ಯಾವುದೇ ಅಕ್ರಮ ಮತದಾನ ನಡೆಯದಂತೆ ಕಟ್ಟೆಚ್ಚರದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಮತ್ತು ಸಹಾಯಕ ಚುನಾವಣಾಧಿಕಾರಿ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಚುನಾವಣಾ ಕಾರ್ಯವಿಧಾನದ ಕುರಿತು ಅಭ್ಯರ್ಥಿಗಳಿಗೆ ತಿಳುವಳಿಕೆ ನೀಡುತ್ತಾ ನವೆಂಬರ್ 9ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 3ರವರೆಗೆ ಮತದಾನ ನಡೆಯಲಿದೆ ಎಂದು ಹೇಳಿದರು. ಮೂಲತಃ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3ರವರೆಗೆ ನಿಗದಿಯಾಗಿದ್ದ ಮತದಾನ ವೇಳೆಯನ್ನು ಅಭ್ಯರ್ಥಿಗಳ ಮನವಿ ಮೇರೆಗೆ 1 ಗಂಟೆ ಮುಂಚೆ ಆರಂಭಿಸಲು ತೀರ್ಮಾನಿಸಲಾಗಿದೆ. ಮತದಾರರು ಮತಗಟ್ಟೆ ಪ್ರದೇಶದೊಳಗೆ ಮೊಬೈಲ್, ಪೆನ್, ವಾಚ್ ಅಥವಾ ಕೂಲಿಂಗ್ ಕನ್ನಡಕ ತರಲು ಅವಕಾಶ ಇರುವುದಿಲ್ಲ. ಮತದಾನ ಪ್ರಕ್ರಿಯೆ ವೇಳೆ ನೇರವಾಗಿ ಸೀಲ್ ಮಾಡಲಾದ ಮತಪೆಟ್ಟಿಗೆಯಲ್ಲಿ ಮತಪತ್ರ ಹಾಕಬೇಕು. ಜೇಬಿಗೆ ಕೈ ಹಾಕುವುದು ಅಥವಾ ಯಾವುದನ್ನಾದರೂ ತೆಗೆಯಲು ಪ್ರಯತ್ನಿಸಿದರೆ ಮತದಾನ ಹಕ್ಕು ತಾತ್ಕಾಲಿಕವಾಗಿ ನಿಲ್ಲಿಸಲಾಗುವುದು ಎಂದು ಎಚ್ಚರಿಸಿದರು. ಮತದಾನ ನಡೆಯುವ ವೇಳೆ ನಿಯಮಗಳಿದ್ದು, ಚುನಾವಣೆ ನಡೆಯುವ ಸ್ಥಳದಿಂದ 100 ಮೀಟರ್ ಅಂತರದಲ್ಲಿ ಅಭ್ಯರ್ಥಿಗಳು ಇತರರು ಇರಬೇಕು. ಅಲ್ಲಿಯೇ ನಿಂತು ಪ್ರಚಾರ ಮಾಡಬಹುದು. ಮತದಾನವು ಜಿಲ್ಲಾ ಪತ್ರಕರ್ತರ ಸಂಘದ ಮೊದಲ ಮಹಡಿಯಲ್ಲಿ ನಡೆಯಲಿದ್ದು, ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಒಟ್ಟು 889 ಮತದಾರರು ಭಾಗವಹಿಸಲಿದ್ದಾರೆ. ಮತದಾನ ಮುಗಿದ ತಕ್ಷಣವೇ ಮತ ಎಣಿಕೆ ನಡೆಯಲಿದ್ದು, ಫಲಿತಾಂಶ ಅದೇ ದಿನ ಪ್ರಕಟಿಸಲಾಗುವುದು. ಚುನಾವಣೆ ನಡೆಯುವ ಸ್ಥಳದ ಒಳಗೂ ಹೊರಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ಅಥವಾ ದುರುಪಯೋಗ ಸಂಭವಿಸಿದಂತೆ
ಸಂಪೂರ್ಣ ನಿಗಾ ವ್ಯವಸ್ಥೆ ಜಾರಿಯಲ್ಲಿರುತ್ತದೆ ಎಂದು ಚುನಾವಣಾಧಿಕಾರಿಗಳು ಸ್ಪಷ್ಟಪಡಿಸಿದರು. ಸೂಚನೆ ಪತ್ರಕರ್ತರಾದವ್ರನ್ನ ಯಾರು ತಗೊಳಂಗಿಲ್ಲ, ಯಾರನ್ನೂ ತಗೊಳಲ್ಲ, ಒಬ್ಬರನ್ನ ಕಳಿಸ್ಬೋದು. ಈಗ ನೀವು ಈಗ ನೀವು ಟೀಮು ತಂಡ ಪರಿಗಣಿಸಕ್ಕಾಗಲ್ಲ, ಎಲ್ಲ ಇಂಡಿವಿಜುವಲ್ ಅಂತ ಹಂಗಾಗಲ್ಲ. ಟೀಮ್ ಅನ್ನೋದಕ್ಕೆ ನೀವು ಲಿಸ್ಟ್ ಹಾಕೊಂಡು ಎಲ್ಲ ಪ್ರಚಾರ ಮಾಡ್ತಾ ಇದ್ದೀರಿ, ಅದು ಬೇರೆ ಪ್ರಶ್ನೆ. ಒಂದೇ ಟೀಮ್ ಅಷ್ಟು ಇದನ್ನ ತುಂಬ್ಕೊಳಕ್ ಹೌದಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಕಾರ್ಯಕಾರಿ ಸಮಿತಿ ಬಿಡಿ, ಇವ್ಗಾರು 10ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಇತ್ತು. ಎಲ್ಲರ ಮನವಿ ಮೇರೆಗೆ 8 ರಿಂದ 2 ಗಂಟೆವರೆಗೂ ತೀರ್ಮಾನ ತಗೊಂಡಿದ್ದೀವಿ. ಮತದಾನಕ್ಕೆ ಅವಕಾಶ ಕಲ್ಪಿಸಿದ್ದೀವಿ. 1 ಗಂಟೆ ಮುಂಚಿತವಾಗಿ ಮತದಾನ ಪ್ರಾರಂಭ ಆಗುತ್ತೆ. ಜೊತೆಗೆ ಮತದಾನಗಳ ಮತದಿನದ್ದು ನಿಯಮ ಏನು ಅಂದರೆ, ಇದು 100 ಮೀಟ್ರ್ ದೂರದಲ್ಲಿರಬೇಕು ಅಂತೇಳಿ ಅಲ್ಲಿ 100 ಮೀಟ್ರ್ ಹೊರಗಡೆ ಪ್ರಚಾರ ಮಾಡ್ಕೋಬೇಕು, ಒಳಗಡೆ ಯಾರು ಪ್ರಚಾರ ಮಾಡೋಂಗಿಲ್ಲ. ಒಂದು ಆಮೇಲೆ ಮತದಾನ ಮಾಡೋಕ್ಕೆ ಒಳಗೆ ಬರುವಾಗ ಒಬ್ಬರ ಪೆನ್ ಆಗಲಿ ಮೊಬೈಲ್ ಆಗಲಿ ಹಿಡ್ಕೊಂಡು ಬರೋಂಗಿಲ್ಲ. ಮತ ಹಾಕುವಾಗ ನಾವು ಮತ ಹಾಕುವಾಗ ಬೂತಿಗೆ ಹೋದಾಗ್ಲೂ ಸೀದಾ ಮತ ಒತ್ತಬೇಕು, ಬೂತಿಗೆ ಹಾಕಬೇಕು. ಅಲ್ಲೇನಾದ್ರು ಹಿಂಗೆ ಜೇಬಿಗೆ ಕೈ ಹಾಕಿ ಚೀಟಿ ತೆಗೆಯೋದು ಅದು ಇದು ತೆಗೆಯೋದು ಇದ್ದರೆ ಅಲ್ಲೇ ಸ್ಟಾಪ್ ಮಾಡ್ತೀವಿ. ದಯಮಾಡಿ ಎಲ್ಲರಿಗೂ ಮತದಾರರಿಗೆ ನೀವೇ ಹೇಳ್ಕೋಬೇಕು. ಏನಾದರೂ ಇದ್ದರೆ ಹೇಳ್ಬೋದು. ಓಟ್ ಮೇಲ್ಗಡೆ ಕವರ್ ಆಗಲ್ಲ ಇಲ್ಲಿ 2 ಕಡೆ. ಫಸ್ಟ್ ಬಂದವ್ರಿಗೆ ಫಸ್ಟ್ ಮತದಾನದ ಅವಶ್ಯಕತೆ ಇರುತ್ತೆ. ನಾವು ಅವಕಾಶ ಕೊಡ್ತೀವಿ. ಮೊದಲೇ ಬಂದು ಮಾಡ್ಕೊಳ್ಳಿ, ಅವ್ರಿಗೆ ಬಂದ ಟೈಮಿಗೆ ನಾವು ಕೊಡ್ತೀವಿ. ವಯಸ್ಸಾದವ್ರಿಗೆ ಬೇರೆ ಇರುತ್ತೆ, ಪದಾಧಿಕಾರಿಗಳದೇ ಬೇರೆ ಇರುತ್ತೆ. 2 ಬೂತ್ ಇರುತ್ತೆ. ಈಗ ಹೊರಗಡೆ ಅದೇ ನೆನ್ತಿದೀವಿ, ಆ ಥರ ಬರುತ್ತೆ. ಪದಾಧಿಕಾರಿಗಳಿಗೆ ಬೇರೆ, ಕಾರ್ಯಕಾರಿ ಸಮಿತಿಗೆ ಬೇರೆ. ಅವಕಾಶ ಇಲ್ಲ. ರೋಡಿಗೆ ಹಾಕ್ತಾರ. ವಯಸ್ಸಾದವ್ರಿಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಬಗೆಹರಿಸಲಾಗದ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಧಾನಿ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಇಂದು ದಿಶಾ ಸಮಿತಿ ಸಭೆ ಆರಂಭಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಎನ್ನುವ ಇರಾದೆ ಈ ಸರ್ಕಾರಕ್ಕೆ ಇಲ್ಲ. ಪ್ರತಿಯೊಂದು ವಿಷಯವನ್ನ ಕೇಂದ್ರದ ಮೇಲೆ ಹಾಕಿ ನುಣುಚಿಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದರು. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದರೆ ಇದು ಅತ್ಯಂತ ಚಿಕ್ಕ ವಿಚಾರ, ಕೆಲವು ನಿಮಿಷಗಳಲ್ಲಿ ಬಗೆಹರಿಸಬಹುದಾದ ವಿಷಯ ಇದಾಗಿದೆ. ಆದರೆ ಸಿಎಂ ಅವರು ಪ್ರತಿಯೊಂದಕ್ಕೂ ರಾಜಕೀಯ ಮಾಡುತ್ತಿದ್ದಾರೆ. ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ದೇಶದ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಲು ಪ್ರಧಾನಮಂತ್ರಿ ಮಧ್ಯಸ್ಥಿಕೆ ವಹಿಸಿದ್ದಾರೆ ಹೇಳಿ ಎಂದು ಕೇಂದ್ರ ಸಚಿವರು ಪ್ರಶ್ನಿಸಿದರು. ಈ ಸಮಸ್ಯೆ ವಿಚಾರದಲ್ಲಿ ಜನಪ್ರತಿನಿಧಿಗಳನ್ನ ಕರೆದು ಮಾತನಾಡುವುದು ಏನಿದೆ? ಮುಖ್ಯಮಂತ್ರಿಗಳೇ ನೇರವಾಗಿ ನಿರ್ಧಾರ ಕೈಗೊಳ್ಳಬಹುದು. ನೇರವಾಗಿ ಬೆಳೆಗಾರರ ಜೊತೆ ಮಾತನಾಡಿ ಬಿಕ್ಕಟ್ಟನ್ನ ಬಗೆಹರಿಸಬಹುದು. ಅದನ್ನ ಮಾಡದೆ ಕೇವಲ ರಾಜಕೀಯ ಮಾಡುವುದರಲ್ಲಿ ಈ ಸರ್ಕಾರ ಮುಳುಗಿದೆ ಎಂದರು. ಸಿಎಂ ನೇರವಾಗಿ ಮುಕ್ತವಾಗಿ ಕಬ್ಬು ಬೆಳೆಗಾರರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ಸಿಎಂ ಅವರು ಆ ಕೆಲಸ ಮಾಡುವುದನ್ನು ಬಿಟ್ಟು ಕೇಂದ್ರದ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಬೆಳಗಾವಿಯ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಕ್ಕರೆ ಲಾಬಿಯ ಒತ್ತಡಕ್ಕೆ ಅವರು ಮಣಿತಿರುವ ಸಾಧ್ಯತೆ ಇದೆ. ಅಂತ ಒತ್ತಡಕ್ಕೆ ಮಣಿಯದೆ ಮೊದಲು ಬೆಳೆಗಾರರ ಹಿತ ಕಾಯುವ ಕೆಲಸ ಮಾಡಬೇಕು ಎಂದು ಸಚಿವ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡಿದರು. ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನಗೆ ವಿಷಯ. 11 ಗಂಟೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ. ಇದು ಹಲವಾರು ಜನಪ್ರತಿನಿಧಿಗಳನ್ನು ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ. ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು. ನನ್ನ ಲೆಕ್ಕದಲ್ಲಿ
ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ. ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಹಾಸನದ ಸಾಲಗಾಮಿ ಹೋಬಳಿಯ ಯಲಗುಂದ ಪಂಚಾಯಿತಿ ವ್ಯಾಪ್ತಿಯ ಐದಳ್ಳ ಕಾವಲು ಗ್ರಾಮದ ಬಿ ತಾಂಡ್ಯದಲ್ಲಿರುವ ಶ್ರೀ ಸೇವಾಲಾಲ್ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಸ್ವರೂಪ್ ದೇವಸ್ಥಾನದ ಪುನರ್ ನಿರ್ಮಾಣ ಕಾಮಗಾರಿ ಆರಂಭಿಸುವುದಾಗಿ ಭರವಸೆ ನೀಡಿದ್ದಾರೆ. ಮಾತನಾಡಿದ ಅವರು ಐದಳ್ಳ ಗ್ರಾಮದ ಬಿ ತಾಂಡ್ಯದ ಶ್ರೀ ಸೇವಾಲಾಲ್ ದೇವಸ್ಥಾನವು ತುಂಬಾ ದುಸ್ಥಿತಿಯಲ್ಲಿದ್ದು ಅದನ್ನು ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲಿ ಅಗತ್ಯ ಅನುದಾನವನ್ನು ಉಪಯೋಗಿಸಿಕೊಂಡು ಪುನರ್ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗುವುದು ಎಂದು ಸ್ಥಳೀಯರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯರು, ಗ್ರಾಮಸ್ಥರು, ಸಾರ್ವಜನಿಕರು, ಮುಖಂಡರು, ಕಾರ್ಯಕರ್ತರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಐದಳದು ಏನಾಯ್ತು ಸರ್ ಪವರ್ದು ಕರೆಂಟ್ದು? ಸರಿ. ಏನ್ ಮಾಡ್ಬೋದು ಈಗ? ಮುಂಚೆ ಸ್ಮಾರ್ಟ್ ಮೀಟರ್ ಇರ್ಲಿಲ್ವಾ? ಸರಿ ಸರಿ ಮಾಡ್ಕೊಡೆ. ಒಂದು ಇದಾಗಿದೆ, ಸರ್ಕಾರದ ಆದೇಶ ಆಗಿದೆ. ಬಟ್ ಸ್ಮಾರ್ಟ್ ಮೀಟರ್ ಅಂತ ಹಾಕ್ತಾರಲ್ಲ, ಅದು 5,000 ರೂಪಾಯಿ ಕಂಪಲ್ಸರಿ. ಅವಾಗ ಇನ್ನೂ ಇದಾಗಿಲ್ಲ, ಆದೇಶ ಆಗಿರಲಿಲ್ಲ ನಿಮ್ದು ಇದು. ಅವಾಗ ಕಂಪಲ್ಸರಿ NOC ಬೇಕು ಪಂಚಾಯತಿಯಿಂದ ಅಂತ ಮಾಡಿದಲ್ಲ. ಅವಾಗ ನಿಮ್ಗೆಲ್ಲ ಎಲ್ಲಿ ಕೊಡೋರು NOC ಕೊಡ್ತಿಲ್ಲ ಪಂಚಾಯತಿ. ಆಗಲ್ಲ, ನೀವು ಶುರು ಮಾಡಿರಿ, ಆಮೇಲೆ ನಂಗೆ ಗ್ರಾಂಟ್ ಆಗ್ತಾಗ ನೀವು ದುಡ್ಡು ತಾಳ್ರು ಅಂತ. ಫಸ್ಟ್ ಈಗ ಅವರು ಅಡ್ವಾನ್ಸ್ ಕೆಲಸ ಶುರು ಮಾಡ್ಕೋ ಕೈಲೆಲ್ಲ ಆಗುತ್ತೆ. ಮಾಡಿ ಏನು ಯಾರಿಗೂ ಅಸಮಾಧಾನ ಏನು ಬೇಜಾರೇನಿಲ್ಲ. ಫೋನ್ ಮಾಡಿ ಅದೇನಕ್ಕೆ ಏನು ಕಾಂಕ್ರೀಟ್ ಹಾಕಿಲ್ಲ ಅಂದ್ರೆ ಶಿಶ್ವಾರ ನಡೀತಿದೆ. ಬಿಲ್ಡಿಂಗ್ ಚೆನ್ನಾಗಿದೆಯಾ? ಆಯ್ತಣ್ಣ, ಈಗ ನಾನು
ಹಾಸನ ವಿಧಾನಸಭಾ ಕ್ಷೇತ್ರದ ಅಣ್ಣೇಗನಹಳ್ಳಿ ಗೇಟ್ನಿಂದ ಶಂಕರನಹಳ್ಳಿಯವರೆಗೆ ಹೋಗುವ ರಸ್ತೆ ವರ್ಷಗಳಿಂದ ನೆಲಗುದಿಗೆ ಬಿದ್ದಿದ್ದು ಕಾಮಗಾರಿಗೆ ಕೊನೆಗೂ ಹೊಸ ಜೀವ ಬಂದಿದೆ. ಹಾಸನ ತಾಲೂಕಿನ ಅಣ್ಣಿಗನಹಳ್ಳಿ ಗೇಟ್ನಿಂದ ಶಂಕರನಹಳ್ಳಿಗೆ ಸೇರುವ 1 ಕಿಲೋಮೀಟರ್ ಉದ್ದದ ರಸ್ತೆಯು ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಗೆ ಸ್ಥಳೀಯರಿಂದ ತುಂಬಾ ಸಮಯದಿಂದ ಬೇಡಿಕೆ ಕೇಳಿ ಬಂದಿದ್ದು, ಅದರಿಂದ ಪಿಡಬ್ಲ್ಯೂಡಿ ಅನುದಾನದಲ್ಲಿ ಬಳಸಿಕೊಂಡು ಸುಮಾರು 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಯು ಆರಂಭಗೊಂಡಿದ್ದು, ಸ್ಥಳಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಉತ್ತಮ ಗುಣಮಟ್ಟದ ಕಾಮಗಾರಿ ನಿರ್ವಹಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಹಿರಿಯರು, ಗ್ರಾಮಸ್ಥರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೇಖಿಕಾ ಸಾಹಿತ್ಯ ವೇದಿಕೆ ಸಂಸ್ಥೆಯು ತನ್ನ ರಜತ ಮಹೋತ್ಸವದ ಅಂಗವಾಗಿ ಲೇಖಿಕಾ ಸಾಹಿತ್ಯ ಸಂಭ್ರಮ ಬೆಳ್ಳಿ ಬೆಳಕು ಕಾರ್ಯಕ್ರಮವನ್ನು ನವೆಂಬರ್ 9, 2025 ಹಾಸನದ ಎವಿಕೆ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಲೇಖಿಕಾ ಸಾಹಿತ್ಯ ವೇದಿಕೆ ಸಂಚಾಲಕಿ ಮತ್ತು ಸಂಸ್ಥಾಪಕರಾದ ಶೈಲಜಾ ಸುರೇಶ್ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಶೇಷ ಸಂದರ್ಭದಲ್ಲಿ ಸಂಸ್ಥೆಯು 25 ವರ್ಷದ ಸ್ಮರಣಾರ್ಥವಾಗಿ ಬೆಳ್ಳಿ ಬೆಳಕು ಸ್ಮರಣ ಸಂಚಿಕೆ ಲೋಕಾರ್ಪಣೆ, 25 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ 25 ಕವಿಗಳಿಂದ ಕವನ ವಾಚನ ನಡೆಯಲಿದೆ. ಜೊತೆಗೆ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿವೆ. ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಮತ್ತು ಸಂಚಾಲಕಿ ಶ್ರೀಮತಿ ಶೈಲಜಾ ಸುರೇಶ್ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಲಿದ್ದಾರೆ. ನಗರದ ಸಾಹಿತ್ಯ ಪ್ರೇಮಿಗಳು, ಕವಿಗಳು ಮತ್ತು ಕಲಾ ರಸಿಕರನ್ನ ಈ ಸಾಹಿತ್ಯ ಸಂಭ್ರಮಕ್ಕೆ ಆರ್ಥಿಕವಾಗಿ ಆಹ್ವಾನಿಸಲಾಗಿದೆ ಎಂದರು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು 25 ಸಾಧಕರಿಗೆ, ಕರ್ನಾಟಕದ 25 ಸಾಧಕರಿಗೆ, ನಾನಾ ಜಿಲ್ಲೆಯ ಸಾಧಕರು ಇವರನ್ನ ಗುರುತಿಸಿ ಲೇಖಿಕಾ ಶ್ರೀ 2025 ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು 25 ಅನ್ನುವಂಥದ್ದು ನಮ್ಮ ಇಷ್ಟು ವರ್ಷಗಳ ಸಾಧನೆಯ ಒಂದು ಸಂಕೇತವಾಗಿ ಇರ್ತದೆ. ಹಾಗೆ 25 ಕವಿಗಳಿಂದ ಕವಿತಾ ವಾಚನ ಇರುತ್ತೆ. ಕವಿತಾ ವಾಚನ ಮಾಡುವಂಥವ್ರು ಕೂಡ ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಮತ್ತು ಲೇಖಿಕ ಸದಸ್ಯರುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಕಿರುನಾಟಕಗಳು, ಏಕಪಾತ್ರ ಅಭಿನಯ, ಹೀಗೆ ಇಷ್ಟು ಕಾರ್ಯಕ್ರಮವನ್ನು ನಾವು ಹಾಸನದಲ್ಲಿ ಯಾಕೆ ಹಮ್ಮಿಕೊಳ್ತಾ ಇದ್ದೀವಿ ಅಂತಂದ್ರೆ, 2000 ಇಸ್ವಿಯಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಹಾಸನದಲ್ಲಿ ಜನ್ಮ ತಾಳಿದ್ದು ಲೇಖಿಕಾ ಸಾಹಿತ್ಯ ವೇದಿಕೆ. ನಾವು ಆಕಾಶವಾಣಿ ಕಾರ್ಯಕ್ರಮ ಕೊಡೋದಕ್ಕೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಸ್ಥಾಪನೆ ಮಾಡಿದ್ವಿ. ಅದರ ಮೂಲಕ ನಂತರ ನಾವು ಸಾಹಿತ್ಯಿಕ ಚಟುವಟಿಕೆಗಳನ್ನ ಕೂಡ ಮಾಡಿಕೊಂಡು ಹೋಗ್ತಾ ಬಂದ್ವಿ. ಹಾಗೆ ನಾವು 2006ರಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗ ಲೇಖಿಕಾ ಸಾಹಿತ್ಯ ವೇದಿಕೆ ಕೂಡ ನಮ್ಮೊಟ್ಟಿಗೆ ಬೆಂಗಳೂರಿಗೆ ಬಂತು. ಅಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನ, ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ನಂತರದ ದಿನಗಳಲ್ಲಿ ನಾವು ಅಲ್ಲಿ ಕೂಡ ಕಥಾ ಸ್ಪರ್ಧೆ, ಕವನ ಸ್ಪರ್ಧೆ, ಹೀಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ 2018ರಲ್ಲಿ ನಾವು BM ಶ್ರೀ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ನಾವು ಹೊಸ ಓದು ಮತ್ತು ಸಂವಾದ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ. ಮತ್ತೆ ನಾವು 2019-20 ಕೊರೋನಾ ಸಂದರ್ಭದಲ್ಲಿ ನಾವು ಯಾವಾಗ ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ, ಮನೆಯಲ್ಲೇ ನಾವೆಲ್ಲ ಗೃಹ ಬಂಧನದಲ್ಲಿ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಫೇಸ್ಬುಕ್ ಲೈವ್ ಅನ್ನುವಂಥ ಒಂದು ಕಿಟಕಿಯನ್ನ ಓಪನ್ ಮಾಡಿದ್ವಿ. ಆ ಮೂಲಕ ನಾವು ಜಗತ್ತನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಾವು ನಮ್ಮ ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳ ಕುರಿತು, ಅವರ ಒಂದು ಬದುಕು ಬರಹದ ಕುರಿತು ನಾವು ಪ್ರಬಂಧ ಮಂಡನೆಯನ್ನ ಆಯೋಜನೆ ಮಾಡ್ತಾ ಇದ್ವಿ. ಅಂದ್ರೆ ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಪ್ರಬಂಧ ಮಂಡನೆ ಮಾಡಿ, ನಾವು ನಮ್ಮ ಮನೇಲಿ ಕುತ್ಕೊಂಡು ನೋಡ್ತೀವಿ ಅನ್ನುವಂತ ಒಂದು ಫೇಸ್ಬುಕ್ ಲೈವ್ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಆಗ ನಮ್ಮ ಲೇಖಿಕಾ ಸಾಹಿತ್ಯ ವೇದಿಕೆಯ ಕಾರ್ಯಕ್ರಮಗಳು ವಿಶ್ವದಾದ್ಯಂತ ಒಂದು ಕನ್ನಡಿಗರ ಒಂದು ಮನ್ನಣೆಯನ್ನ ಪಡೆದುಕೊಂಡ್ವು ಅಂತ ಹೇಳೋದಕ್ಕೆ ಸಂಚಾಲಕಿಯಾಗಿ ನಾನು ಬಹಳ ಹೆಮ್ಮೆ ಪಡ್ತೇನೆ. ಹಾಗೆ ಈಗ ನಮ್ಮ ಲೇಖಿಕಾ ಸಾಹಿತ್ಯ ವೇದಿಕೆ ಫೇಸ್ಬುಕ್ ಲೈವ್ ನಲ್ಲಿ 3000 ಲೇಖಕಿಯರಿದ್ದಾರೆ. ಇದು ಒಂದು ಪ್ರೈವೇಟ್ ಗ್ರೂಪ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಮತ್ತೆ ಎಲ್ಲರೂ ಯಾರೋ ಬಂದು ನಮ್ಮ ಗ್ರೂಪ್ನೊಳಗೆ ಸೇರ್ಕೊಳ್ಳೋ ಹಾಗಿಲ್ಲ. ನಾವು ಅನುಮತಿ ಕೊಟ್ಟರೆ ಮಾತ್ರ ಒಳಗೆ ಬರಬಹುದು. ಹಾಗೆ ನಮ್ಮ ಒಂದು ಸೇಫ್ಟಿ ಮೆಜರ್ಮೆಂಟ್ ಅಲ್ಲೇ ನಾವು ಮತ್ತೆ ನಮ್ಮ ಒಂದು ಸೇಫ್ ಝೋನ್, ನಮಗೆ ನಮ್ಮ ಹೆಣ್ಮಕ್ಳಿಗೆ ಆ ಥರ ಒಂದು ಸೇಫ್ ಝೋನ್ ನಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೀವಿ. ಇಲ್ಲಿವರೆಗೆ ನಾವು 100
ಮಹಿಳಾ ಲೇಖಕಿಯರು, ಹಿರಿಯ ಲೇಖಕಿಯರನ್ನ ನಾವು ಪ್ರಬಂಧ ಮಂಡನೆಯನ್ನು ಮಾಡಿದ್ದೇವೆ. ಈಗ 100ನೇ ಪ್ರಬಂಧ ಮಂಡನೆ ಆಗ್ತಾ ಇದೆ. ಪ್ರೊಫೆಸರ್ ಚೀನಾ ಮಂಗಳ ಅವರು 100ನೆಯ ಲೇಖಕಿ. ಹಾಗೆ ಮತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಲೇಖಿಕ ಸಾಹಿತ್ಯ ವೇದಿಕೆಯ ವತಿಯಿಂದ ನಾವು ಸಾಹಿತ್ಯ ಸಖಿ ಅನ್ನುವಂತ ಒಂದು ಪತ್ರಿಕೆಯನ್ನು ಕೂಡ ತಗೊಂಡು ಬರ್ತಾ ಇದ್ದೀವಿ. ಇದು ಮಹಿಳಾ ಸಾಹಿತ್ಯ ಪ್ರಧಾನ ತ್ರೈಮಾಸಿಕ ಪತ್ರಿಕೆ. ಮಹಿಳಾ ಸಾಹಿತ್ಯದ ಕುರಿತು ಬಹಳಷ್ಟು ಹೆಚ್ಚಿನ ಬರಹಗಳಿರುತ್ತೆ ಮತ್ತು ಇದು ಒಬ್ಬ ಹಿರಿಯ ಲೇಖಕಿಯ ಬದುಕು ಬರಹದ ಪೂರ್ತಿ ಪರಿಚಯವನ್ನ ಮಾಡಿಕೊಡ್ತಾ ಇದೆ. ಇದು ಸಂಗ್ರಹ ಯೋಗ್ಯ ಸಂಚಿಕೆಯಾಗಿ ಹೊರಗೆ ಬರ್ತಾ ಇದೆ. ಮತ್ತೆ ಇದನ್ನ ನಾವು ಅಕಾಡೆಮಿ ವಲಯ ಮತ್ತು ಜನಪ್ರಿಯ ವಲಯ ಎರಡಕ್ಕೂ ಮಧ್ಯದಲ್ಲಿ ಒಂದು ಸುವರ್ಣ ಸೇತುವೆ ರೀತಿಯಲ್ಲಿ ನಾವು ಈ ಪತ್ರಿಕೆಯನ್ನು ರೂಪಿಸ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಓದುಗರ ಮೆಚ್ಚುಗೆಯನ್ನ ಪಡ್ಕೊಂಡಿದೆ, ಬಹಳಷ್ಟು ಜನಪ್ರಿಯ ಕೂಡ ಆಗಿದೆ ನಮ್ಮ ಪತ್ರಿಕೆ. ಇದಕ್ಕೆ ನಮ್ಮ ಪತ್ರಿಕೆಗೆ ನಮ್ಮೆಲ್ಲ ಲೇಖಕಿಯರು ಬರೀತಾರೆ ಮತ್ತು ಪುರುಷರು ಕೂಡ ಬರೀತಾರೆ. ಮಹಿಳಾ ಸಾಹಿತ್ಯದ ಬಗ್ಗೆ ಬರಿಬೇಕು ಅನ್ನುವಂಥದ್ದು ನಮ್ಮ ಷರತ್ತು ಅಷ್ಟೇ. ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬರ್ತೇವೆ. ವಾಣಿ ಕೌಟುಂಬಿಕ ಕಥಾ ಸ್ಪರ್ಧೆ ಮಾಡ್ತೇವೆ ಪ್ರತಿ ವರ್ಷ. ತ್ರಿವೇಣಿ ಮನೋವೈಜ್ಞಾನಿಕ ಕಥಾ ಸ್ಪರ್ಧೆ, ಈ ಮೂಲಕ ಒಂದು ಮನೋವೈಜ್ಞಾನಿಕ ಕಥಾ ಸ್ಪರ್ಧೆ ಕಥೆಗಳ ಒಂದು ಟ್ರೆಂಡ್ ಅನ್ನ ನಾವು ಹುಟ್ಟುಹಾಕಿದ್ದೇವೆ. ಮತ್ತು ನಮ್ಮ ಲೇಖಿಕ ಪ್ರಿಂಟರ್ಸ್ ಅಂಡ್ ಪಬ್ಲಿಕೇಶನ್ ಅನ್ನುವಂಥ ಒಂದು ಪ್ರಕಾಶನ ಕೂಡ, ಆ ಪ್ರಕಾಶನದಲ್ಲೇ ನಾವು ಪತ್ರಿಕೆನ ತಗೊಂಡು ಬರ್ತಾ ಇದ್ದೇವೆ. ಅದನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇಷ್ಟೆಲ್ಲ ಸಾಧನೆಗಳು ಅಂತ ಖಂಡಿತ ನಾನು ಹೆಮ್ಮೆಯಿಂದಲೇ ಹೇಳ್ಕೊತೀನಿ. ಯಾಕಂದ್ರೆ ಒಬ್ಬ ಹಾಸನದ ಹೆಣ್ಣು ಮಗಳಾಗಿ ಇಷ್ಟು ರಾಷ್ಟ್ರ ಮಟ್ಟ ಅಥವಾ ವಿಶ್ವ ಮಟ್ಟದಲ್ಲಿ ನಾವು ಹೆಸರು ಮಾಡಿದ್ದೀವಿ ಅನ್ನುವಂಥದ್ದು ಖಂಡಿತವಾಗಿ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯನೇ ಹೌದು. ಇದಕ್ಕೆಲ್ಲ ಇಷ್ಟೆಲ್ಲ ನಾವು ನಮ್ಮ ಸಮಾನ ಮನಸ್ಕ ಲೇಖಕಿಯರು ನಾವೇ ನಮ್ಮ ಸ್ವಂತ ಹಣ. ಅರಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿಂದು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಪಾನಮತ್ತ ವ್ಯಕ್ತಿಯು ವಾಹನ ನಿಯಂತ್ರಣ, ಆಟೋಟ, ಪರಿಸರ ಮಾಲಿನ್ಯ, ದೃಷ್ಟಿಹೀನರಿಗೆ ಸುರಕ್ಷಿತ ಉಪಕರಣ, ವಿದ್ಯುತ್ ಲಿಫ್ಟರ್ ಯಂತ್ರ ಸೇರಿದಂತೆ ವಿಜ್ಞಾನ, ಗಣಿತ ಮತ್ತು ಇನ್ನಿತರ ಅನೇಕ ತಂತ್ರಜ್ಞಾನ ವೈಶಿಷ್ಟ್ಯ ಮಾದರಿ ವಸ್ತುಗಳನ್ನು ಆವಿಷ್ಕರಿಸುವ ಮೂಲಕ ತನ್ನ ಕೌಶಲ್ಯವನ್ನ ಪ್ರದರ್ಶಿಸಿದರು. ಉಪಪ್ರಾಂಶುಪಾಲರಾದ ಶಿವಕುಮಾರ್ ಮಾತನಾಡಿ, ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸಿ ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಮನೋಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ಸರ್ಕಾರವು ರಾಷ್ಟ್ರೀಯ ಆವಿಷ್ಕಾರ್ ಅಭಿಯಾನ್ ಯೋಜನೆ ರೂಪಿಸಿದ್ದು, ಈ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಬೇಲೂರು ತಾಲೂಕಿನ ಅಗರೆ ಮತ್ತು ಅರೇಹಳ್ಳಿಯನ್ನು ಆಯ್ಕೆ ಮಾಡಲಾಗಿದೆ. ಅದರಂತೆ ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ದೊರೆಯುವಂತಹ ವಸ್ತುಗಳನ್ನು ಬಳಸಿಕೊಂಡು ಹಲವಾರು ರೀತಿಯ ಮಾದರಿ ವಸ್ತುಗಳನ್ನು ವಿನ್ಯಾಸಗೊಳಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಸೂಸಿದ್ದಾರೆ ಎಂದರು. ಸೌಕರ್ಯಗಳನ್ನು ನಾವು ಖಂಡಿತ ಮಾಡಿದ್ದೀವಿ. ಕ್ಲಾಸ್ ರೂಮ್ಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಕ್ಲಾಸ್ ರೂಮಲ್ಲಿ ಆ ಮಕ್ಕಳಿಗೆ ವೈಟ್ ಬೋರ್ಡ್ ವ್ಯವಸ್ಥೆ ಆಗಿರಲಿ, ಯಾವುದೋ ಡಸ್ಟ್ ಅಲರ್ಜಿ ಆಗಬಾರ್ದು ಅಂತ ಮೊದಲನೇದಾದ್ ಮಾಡಿದ್ದು ಕುಡಿಯೋ ನೀರಿನ ಡ್ರಿಂಕಿಂಗ್ ವಾಟರ್, ಶುದ್ಧ ಕುಡಿಯೋ ನೀರಿಂದಾಗಿರ್ಬೋದು. ಎಲ್ಲ ಕ್ಲಾಸ್ ರೂಮಲ್ಲಿ 6 ಸೆಕ್ಷನ್ ಇದೆ. 6 ಸೆಕ್ಷನ್ಗೆ ಸ್ಮಾರ್ಟ್ ಕ್ಲಾಸ್ ಇದೆ. ವಿಶೇಷ ಅಂದ್ರೆ 65 ಇಂಚಿನ ಟಿವಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ಹೊಂದಿದೆ. ನಾವು ಸಂಪೂರ್ಣವಾಗಿ ಆನ್ಲೈನ್ ತರಗತಿಗಳನ್ನ ಮಾಡ್ತೇವೆ. ಎಲ್ಲ ಮಕ್ಕಳನ್ನು ಕಂಪ್ಯೂಟರೀಕರಣ ಆಗೋದಕ್ಕೆ ಕಂಪ್ಯೂಟರ್ ಲ್ಯಾಬ್, ಅತ್ಯುತ್ತಮ ಲ್ಯಾಬ್ ಅನ್ನ ನಮ್ಮ ತಾಲೂಕಿನಲ್ಲಿ ಉತ್ತಮ ಲ್ಯಾಬ್ ಅನ್ನ ನಾವು ಮೇಂಟೈನ್ ಮಾಡಿದ್ದೀವಿ. ಕಂಪ್ಯೂಟರ್ ಲ್ಯಾಬ್ ಇದೆ. ಮಕ್ಕಳು ಯುವ ವಿಜ್ಞಾನಿಗಳಾಗಿ ಬೆಳೆಯೋದಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ. ಅದಂತೂ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೆಲವರು ಓದೋದಕ್ಕೆ ಸಾಮರ್ಥ್ಯವನ್ನು ಹೊಂದಿಲ್ಲದೆ ಹೋದ್ರೂ ಕೂಡ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಲ್ಲಿ ಅನೇಕ ಮಾದರಿಗಳನ್ನ ತಯಾರಿಸಿ ತಾವೇನೆ ಒಂದು ಆವಿಷ್ಕಾರಗಳನ್ನ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮೋಸ್ಟ್ ಆಫ್ ದಿ ವಿಜ್ಞಾನಿಗಳು ಅತಿ ಬುದ್ಧಿವಂತರು ಕೆಲವರು ಇದ್ದಾರೆ, ಅತ್ಯಂತ ದಡ್ಡ ವಿಜ್ಞಾನಿಗಳು ಅಂದ್ರೆ ದಡ್ಡರು ಅಂತ ಅನ್ಕೊಂಡಿದ್ದವರು ಇದ್ದಾರೆ. ಅಂತವರು ಎಷ್ಟೋ ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಅದೇ ತರ ನಮ್ಮ ಮಕ್ಕಳು ಖಂಡಿತ ಈಗ ಆವಿಷ್ಕಾರ. ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ್ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಎಸ್ ಮಾತನಾಡಿ, ಮಲೆನಾಡ ಅಂಚಿನ ಗಡಿಭಾಗದ ಅರೇಹಳ್ಳಿ ಹೋಬಳಿಯ ಈ ಶಾಲೆಯ ಆವರಣವು ವಿಶಾಲವಾಗಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಿಂದ ಒಂದೇ ಸೂರಿನಡಿ ಪೂರ್ವ ಪ್ರಾಥಮಿಕ ಶಾಲೆಯಿಂದ ದ್ವಿತೀಯ PUCಯವರೆಗೆ ಸಮಗ್ರ ಶಿಕ್ಷಣದೊಂದಿಗೆ ವ್ಯವಸ್ಥೆ ಕಲ್ಪಿಸುವ KPS ಮಾದರಿ ಶಾಲೆಗಳಾಗಿ ಪರಿವರ್ತನೆಗೊಳ್ಳಲಿದೆ. ಇಲ್ಲಿನ ಶಾಲೆಯ ಕೊಠಡಿಗಳಿಂದ ಹಿಡಿದು ಶಿಕ್ಷಕ ವೃಂದದವರೆಗೆ ಅತ್ಯುತ್ತಮವಾಗಿದ್ದು, ವಿದ್ಯಾರ್ಥಿಗಳೆಲ್ಲರೂ ವಿದ್ಯಾಭ್ಯಾಸದೊಂದಿಗೆ ತಮ್ಮಲ್ಲಿರುವ ಕೌಶಲ್ಯವನ್ನು ತೋರಬೇಕು ಎಂದರು. ಮತ್ತೆ KPS ಶಾಲೆ, ಈ ಒಂದು ಶಾಲೆ ಮಂಜೂರಾತಿ ಕೂಡ ಆಗಿದೆ. ಮುಂದಿನ ವರ್ಷದಿಂದ ಇಲ್ಲಿ KPS ಶಾಲೆ ಈ ಒಂದು ಶಾಲಾವರಣದಲ್ಲಿ ನಡೆಯುತ್ತೆ. ಅಂದ್ರೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಒಂದೇ ಆವರಣದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಿಗುವಂತಹ ಒಂದು ಅನುಕೂಲ ಈ ಒಂದು ಶಾಲೆಗೆ ಸಿಕ್ಕಿರೋ ಅಂಥದ್ದು. ಜೊತೆಗೆ ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಅಂದ್ರೆ
ವಿವಿಧ ಶಾಲೆಗಳಿಂದ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಇಲ್ಲಿ ಪ್ರತಿಯೊಂದು ಕೊಠಡಿಯಲ್ಲಿ ನಿಮಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾಂಪಿಟೇಷನ್ಸ್ಗಳು ಇರುತ್ತೆ, ನೀವು ವಿವರಣೆಗಳನ್ನು ಹೇಳ್ತೀರಿ. ಏನು ವಸ್ತು ಪ್ರದರ್ಶನಕ್ಕೆ ನೀವು ತಯಾರು ಮಾಡಿಕೊಂಡು ಬಂದಿರುವಂತಹ ಮಾದರಿಗಳು ಮತ್ತು ಅದರಿಂದ ಆಗುವಂತಹ ಉಪಯೋಗ ಇವುಗಳನ್ನ ಹೇಳ್ತಾ ಹೋಗ್ತೀರಿ. ಇದಕ್ಕೂ ಮುನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನು ಮೂಡಬೇಕು ಅಂತ ಅಂದರೆ, ಯಾವುದೇ ಒಂದು ಘಟನೆಯನ್ನು ನೋಡಿದಾಗ ತಾನು ಇದರಲ್ಲಿ ಏನಾದರೂ ಒಂದು ಆವಿಷ್ಕಾರ ಇದೆಯಾ, ಇದನ್ನು ಕಂಡು ಹಿಡಿಬಹುದಾ ಅಂತ ಪರಿಶೀಲನೆ, ಒಂದು ಯೋಚನೆ ಮನಸ್ಸಿಗೆ ಬರಬೇಕು. ವಿಜ್ಞಾನಿಗಳಾಗಿರೋರೆಲ್ಲರೂ ಕೂಡ ಅವರ ಆಲೋಚನೆಯಿಂದ ಆಗಿರೋ ಅಂಥದ್ದು. ಅವರಿಗೆ ಅನುಕೂಲ ಯಾವುದೂ ಇರಲಿಲ್ಲ. ಆದರೆ ಇವತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿ ಚೇತನ್ ಕುಮಾರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ವಾಹನಗಳ ಅಪಘಾತ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಅದರಲ್ಲಿ ಮುಖ್ಯವಾಗಿ ಮದ್ಯ ಸೇವನೆ ಮಾಡಿ ವಾಹನ ಚಲಾಯಿಸುವುದರಿಂದ ಆಗುತ್ತದೆ. ಅದನ್ನು ನಿಯಂತ್ರಿಸುವ ಉದ್ದೇಶದಿಂದ ನಾನಿಂದು ಈ ತಂತ್ರಜ್ಞಾನವನ್ನು ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ತಯಾರು ಮಾಡಿದ್ದೇನೆ. ಈ ಮಾದರಿ ಉಪಕರಣವನ್ನು ವಾಹನಕ್ಕೆ ಅಳವಡಿಸುವುದರಿಂದ ಒಂದು ವೇಳೆ ಪಾನಮತ್ತ ವ್ಯಕ್ತಿಯು ವಾಹನದ ಒಳಗೆ ಕುಳಿತು ಚಲಾಯಿಸಲು ಮುಂದಾದರೆ ಈ ಉಪಕರಣವು ಆಲ್ಕೋಹಾಲ್ ಕಂಟೆಂಟನ್ನು ಪರಿಶೀಲಿಸಿ ನಂತರ ವಾಹನದ ಇಂಜಿನ್ನನ್ನು ಆಫ್ ಮಾಡುತ್ತದೆ. ಇದರಿಂದ ಆಗಬಹುದಾದ ಅಪಘಾತವನ್ನು ತಪ್ಪಿಸಬಹುದು ಎಂದರು. ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇಲಾಖೆ ಅವಕಾಶ ಕೊಟ್ಟಿದೆ. ಒಂದು GPUC ಅರಹಳ್ಳಿ ಪ್ರೌಢಶಾಲಾ ವಿಭಾಗ, ಮತ್ತೊಂದು GPUC ಅಗರೆ ಪ್ರೌಢಶಾಲಾ ವಿಭಾಗದಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದರಿಂದಾಗಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಾನು ಬರ್ತಿದ್ದಾಗೇನೆ 3 ಕೊಠಡಿಯಲ್ಲಿ ಏನು ವಸ್ತು ಪ್ರದರ್ಶನವನ್ನು ಮಕ್ಕಳು ತಯಾರಿಸಿ ಈ ವೇಳೆ ECO ಕುಮಾರ್, STMC ಅಧ್ಯಕ್ಷರಾದ ಯುವರಾಜ್, ಶಿಕ್ಷಕ ವೃಂದದವರು, ವಿವಿಧ ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ಒಂದು ಸಹಾಯದಿಂದ ನೀವು ಕೂಡ ಇಂತಹ ಇನ್ನು ಆಲ್ಕೋಹಾಲ್ ಡಿಟೆಕ್ಟ್ ಮಾಡಿದ ತಕ್ಷಣ ಇಂಜಿನ್ ಸಿಗ್ನಲ್ ಕಳಿಸುತ್ತೆ. ಇದು ಏನು ಮಾಡುತ್ತಂದ್ರೆ ಆಲ್ಕೋಹಾಲ್ ಅದಕ್ಕಿಂತ ಇನ್ಕ್ರೀಸ್ ಆಗಿದೆ, ಅದಕ್ಕೆ ಗಾಡಿನ ಆಫ್ ಮಾಡುವಂತ ಇದಕ್ಕೆ ಸಿಗ್ನಲ್ ಕಳಿಸಿ ರಿಪ್ಲೈ ಮಾಡಿ. ಇದೇನು ಮಾಡುತ್ತಂದ್ರೆ ಆ ಸಿಗ್ನಲ್ನ ಕಟ್ ಮಾಡಿಬಿಡುತ್ತೆ. ಇದು ರನ್ ಆಗಬಾರ್ದು ಅಂತ ಹೇಳ್ತು. ಆಗ ಇದು ಕಟ್ ಆಗುತ್ತೆ. ನೋಡಿ ಈಗ ಒಂದೊಂದೇ ಹೋಗಿದೆ ಆಫ್ ಆಯ್ತು. ಆಗ ಏನು ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನ ಮೂಲದ ಯುವತಿ ಬೆಂಗಳೂರಿನಲ್ಲಿ ನೇಣಿಗೆ ಶರಣು. ವಾರ ಕಳೆದರೂ ಆರೋಪಿ ಬಂಧನ ಆಗಿಲ್ಲ ಎಂದು ಎತ್ತವರ ಕಣ್ಣೀರು. ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಪೋಷಕರ ಒತ್ತಾಯ. ನವೆಂಬರ್ 9ರಂದು ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆ. ಕಟ್ಟೆಚ್ಚರದ ವ್ಯವಸ್ಥೆಯಲ್ಲಿ ಮತದಾನ, ಸಿಸಿಟಿವಿ ನಿಗಾ ಭದ್ರತೆ. ಯಾವುದೇ ಅಕ್ರಮ ಮತದಾನ ನಡೆಯದಂತೆ ಕಟ್ಟೆಚ್ಚರದ ಕ್ರಮ. ಚುನಾವಣೆ ಅಧಿಕಾರಿ ರಾಜೇಶ್ ಮಾಹಿತಿ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸಲಾಗದ ಮುಖ್ಯಮಂತ್ರಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದಾರೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ. ಸಕ್ಕರೆ ಲಾಬಿಯ ಒತ್ತಡಕ್ಕೆ ಸಿಎಂ ಮಣಿದಿರುವ ಸಾಧ್ಯತೆ ಇದೆ ಎಂದ HDK. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.